Students, and here we will start the next chapter, the most important chapter among all the second PU. Why? Because it is important, I'm telling, is the definitely this is the presently existing biology. ಈ ಪ್ರೆಸೆಂಟ್ ನಡೀತಕ್ಕಂಥ ಬಯಾಲಜಿ ಎಲ್ಲನೂ ಇದಾಯ ಚಾಪ್ಟರ್ ಮೇಲ್ಗಡೆನೇ ನಡೀತಾ ಇದೆ ಮತ್ತು ಡೆಫಿನೆಟ್ಲಿ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಿಸ್ ಚಾಪ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಲಾಸ್ಟ್ ಮುಗ್ದಿರೋದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ಇದು ಮಾಲಿಕ್ಯುಲಾರ್ ಇನ್ಹೆರಿಟೆನ್ಸ್ ಅಂತೀವಿ ಅಥವಾ ಮಾಲಿಕ್ಯುಲಾರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಬೇಸಿಕಲಿ ಇವೆಲ್ಲನೂ ಜೆನೆಟಿಕ್ಸ್ ಒಂದು ಭಾಗದ ಸ್ಟೂಡೆಂಟ್ಸ್. ಜೆನೆಟಿಕ್ಸ್ನ ನಾವು 3 ಭಾಗವಾಗಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಇನ್ಹೆರಿಟೆನ್ಸ್ ಜೆನೆಟಿಕ್ಸ್ ಅಂತ, ಅಂದರೆ ಟ್ರಾನ್ಸ್ಮಿಷನ್ ಜೆನೆಟಿಕ್ಸ್. ನಾವು ಈಗ ಮುಗಿಸಿರೋ ಚಾಪ್ಟರ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಇದೆಯಲ್ಲ, ಅದು ನಾವು ಕ್ಲಾಸಿಕಲ್ ಜೆನೆಟಿಕ್ಸ್ ಅಂತೀವಿ. ಇದು ಮೊಲಿಕ್ಯುಲಾರ್ ಜೆನೆಟಿಕ್ಸ್ ಅಂತೀವಿ. ಇಲ್ಲಿ ಜೆನೆಟಿಕ್ ಮಟೀರಿಯಲ್ ಹೆಂಗಿರ್ತದೆ, ಅದು ಎದರಿಂದಾಗಿರ್ತದೆ, ವಾಟ್ ಆರ್ ದ ಕ್ಯಾರೆಕ್ಟರ್ಸ್ ಆಫ್ ದ ಜೆನೆಟಿಕ್ ಮಟೀರಿಯಲ್ ಅಂತ ಓದ್ಕೋತೀವಿ. ಸೊ ಇದಕ್ಕೆ ನಾವು ಮೊಲಿಕ್ಯುಲಾರ್ ಜೆನೆಟಿಕ್ಸ್ ಕೂಡ ಅಂತೀವಿ ಸ್ಟೂಡೆಂಟ್ಸ್. ಸೊ ಮಾಲಿಕ್ಯುಲಾರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೀಟಲ್ಲಿ ತೊಗೊಳ್ರಿ. ಕೆ ಸಿ ಟಿ ಯಲ್ಲಂತೂ 10 to 11 to 12 ಕ್ವಶನ್ಸ್ ಇದೇ ಚಾಪ್ಟ್ರಿಂದನೇ ಬರ್ತಾವೆ. ಆಮೇಲೆ ಈ ಚಾಪ್ಟರ್ ನೀವು ಪರ್ಫೆಕ್ಟ್ ಇದ್ದರೆ ಮಾತ್ರ ಬಯೋಟೆಕ್ನಾಲಜಿ ಮತ್ತು ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ ಅಂತಕ್ಕಂಥ ನೆಕ್ಸ್ಟ್ 2 ಚಾಪ್ಟರ್ನೂ ನೀವು ಪರ್ಫೆಕ್ಟ್ ಆಗ್ತೀರಿ. ಈ ಚಾಪ್ಟ್ರು ಇಟ್ ಈಸ್ ನಾಟ್ ದಟ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಡೆಫಿನೆಟ್ಲಿ ನಿಮಗೆ, ಯಾಕಂದರೆ ಇಲ್ಲಿವರೆಗೂ ಹೈಸ್ಕೂಲಲ್ಲಿ ನೀವು ಅಟ್ಲೀಸ್ಟ್ ಜೆನೆಟಿಕ್ಸು ಅಥವಾ ಮೆಂಡಲಿಸಮ್ಗೆಲ್ಲ ಎಕ್ಸ್ಪೋಸ್ ಆಗಿರ್ತೀರಿ. ಈ ಚಾಪ್ಟರ್ ನಿಮಗೆ ಎದಕ್ಕೆ ಟಫ್ ಅನ್ನಿಸ್ತದೆ ಅಂದರೆ, ನೀವು ಕಂಪ್ಲೀಟ್ಲಿ ನ್ಯೂ ಕಾನ್ಸೆಪ್ಟ್ ಅದ ಈ ಚಾಪ್ಟರ್. But at the same time it is very interesting, and I'm damn sure about it that I will make it is very simple and easy for you all. ನಿಮಗೆ ಸಿಂಪಲ್ ಮತ್ತು ಈಸಿ ಮಾಡಿಕೊಡ್ತೀನಿ ಈ ಚಾಪ್ಟರ್ನ, ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ಈ ಪಿ ಪಿ ಟಿ ಕೂಡ ಚೆನ್ನಾಗಿದೆ. ಈ ಪಿ ಪಿ ಟಿನ ಫಾಲೋ ಮಾಡಿಕೊಂಡು ನಾನು ಹೇಳೋದನ್ನು ಕೇಳಿಕೊಂಡು ಒಂದು ಸ್ವಲ್ಪ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಲ್ಲಿ ಓದಿದರೆ, ಬಟ್ ನೀವು ಡೈರೆಕ್ಟ್ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಓದಿದರೆ ಅಥವಾ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ನ ಓದ್ಕೊಂಡು ಚಾಪ್ಟರ್ ಅರ್ಥ ಮಾಡ್ಕೊಳ್ಳೋದು ನಿಮಗೆ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಬೆಟರ್ ನಾನೇನು ಹೇಳ್ತೀನಿ, ಈ ಚಾಪ್ಟರ್ ನೀವು ಪರ್ಫೆಕ್ಟ್ ಆದರೆ ದ ಮೇಜರ್ ಚಾಪ್ಟರಿಂದ ಬಯಾಲಜಿ ನೀಟಿಗೆ ಪ್ರಿಪ್ರೇಷನ್ ಆದಂಗೆ ಆಗ್ತದೆ. ಸೊ ಅದಕ್ಕೆ ಐ ಆಮ್ ರಿಕ್ವೆಸ್ಟಿಂಗ್ ಯು ಆಲ್ ಸ್ಟೂಡೆಂಟ್ಸ್, ಈ ಚಾಪ್ಟರ್ನ ನೀವು ಹೆಂಗೆ ಓದಬೇಕಂದ್ರೆ, ಯು ವಾಚ್ ದಿಸ್ ವಿಡಿಯೋ, ಯು ವಾಚ್ ಮೈ ಎಕ್ಸ್ಪ್ಲನೇಷನ್, ಲಿಸನ್ ಇಟ್ ಕೇರ್ಫುಲ್ಲಿ ವಿತ್ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್. ನಿಮ್ಮ ಹತ್ರ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಇತ್ತುಕೊಂಡೇ ಮಾಡಿಕೊಡ್ರಿ. ಮತ್ತು ಆ ವಿಡಿಯೋ ನೋಡಿದ ಮೇಲೆ ಅದೇ ಕಾನ್ಸೆಪ್ಟಲ್ಲಿ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಒಳಗೆ ಏನದಂತನೂ ಓದ್ಕೊಂಡ್ರೆ ನೀವು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ನೂ ಪರ್ಫೆಕ್ಟ್ ಆಗ್ತೀರಿ, ಚಾಪ್ಟರ್ ಪರ್ಫೆಕ್ಟ್ ಆಗ್ತೀರಿ. ಮತ್ತು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಲ್ಲಿ ಸೈಡಿಗೆ ಎಕ್ಸ್ಟ್ರಾ ಪಾಯಿಂಟ್ಸ್ ನೋಟ್ಸ್ ಬರೀರಿ ಮತ್ತು ಹೈಲೈಟ್ ಮಾಡಿರಿ ಎಲ್ಲ ಪಾಯಿಂಟ್ಸ್ನೂ. ಈ ಚಾಪ್ಟರ್ ಈಸಿ ಆಗ್ತದೆ. ಸೊ ಈ ಚಾಪ್ಟರ್ನ ನೀವು ಪರ್ಫೆಕ್ಟ್ ಆಗಬೇಕಂದ್ರೆ ನನ್ನ ಜೊತೆ ನೀವು ಕೂಡ ಭಾಳಷ್ಟು ವರ್ಕ್ ಮಾಡಬೇಕು. ಬಟ್ ಐ ವಿಲ್ ಮೇಕ್ ಇಟ್. ನಾನು ನಿಮಗೆ ಒಂದು ಮಾತ್ರ ಅಶ್ಯೂರ್ ಮಾಡ್ತೀನಿ, ಈ ಚಾಪ್ಟರ್ನ ನಾನು ಸಿಂಪಲೆಸ್ಟ್ ವೇ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಹೆಂಗೆ ಬೇಕು ಅದೇ ಥರನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಯು ವಿಲ್ ಬಿ ಕೇಪಬಲ್ ಆಫ್ ಎಕ್ಸ್ಪ್ಲೈನಿಂಗ್ ಆರ್ ಎಲ್ಸ್ ಆನ್ಸರಿಂಗ್ ದ ನೀಟ್ ಲೆವೆಲ್ ಕ್ವಶನ್ಸ್. ಅಲ್ಲಿವರೆಗೂ ವಿ ಕ್ಯಾನ್ ರೀಚ್ ಸ್ಟೂಡೆಂಟ್ಸ್. ಓಕೆ, ನಾವು ಮಾಲಿಕ್ಯುಲಾರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಒಳಗೆ ನಾನು ಫಸ್ಟಿಗೆ ವೊಕ್ಯಾಬ್ಯುಲರಿ ಅಂತ ಕೊಟ್ಟೀನಿ. ವೊಕ್ಯಾಬ್ಯುಲರಿ ಒಳಗೆ ಎಲ್ಲ ವರ್ಡ್ಸ್ದು ಮೀನಿಂಗ್ ಬರ್ಕೊಂಡಿರಿ. ಇಲ್ಲೇನಾಗುತ್ತೆ, ಅಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಅಂದರೆ ಕ್ಯಾರೆಕ್ಟರ್ನ ಟ್ರಾನ್ಸ್ಫರ್ ಮಾಡೋದಕ್ಕಿರ್ತಕ್ಕಂಥ ಲಾಗಳು ಏನದವ ಮತ್ತು ಕ್ಯಾರೆಕ್ಟರ್ ಟ್ರಾನ್ಸ್ಫರ್ ಆಗುವಾಗ ವೇರಿಯೇಷನ್ ಹೆಂಗಾಗ್ತದೆ ಅನ್ನೋದನ್ನು ಓದ್ಕೊಂಡಿದ್ದೀವಿ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟ್ರಲ್ಲಿ. ಆದರೆ ಈ ಚಾಪ್ಟ್ರಲ್ಲಿ ನಾವೇನು ಮಾಡ್ತೀವಿ, ಆ ಕ್ಯಾರೆಕ್ಟರ್ನ ಟ್ರಾನ್ಸ್ಫರ್ ಮಾಡೋದು ಮೆಂಡಲ್ ಏನು ಹೇಳ್ತಾನೆ, ಫ್ಯಾಕ್ಟ್ರ್ ಅಂತ ಹೇಳ್ತಾನೆ. ಆ ಫ್ಯಾಕ್ಟರ್ ಏನಿದೆ ಅಂತ ನಮಗೆ ಗೊತ್ತಾಗ್ತದೆ ಈ ಚಾಪ್ಟ್ರಲ್ಲಿ. ದಟ್ ಫ್ಯಾಕ್ಟರ್ ಈಸ್ ಡಿ ಎನ್ ಎ ಮೇಲ್ಗಡೆ ಇರ್ತಕ್ಕಂಥ ಫಂಕ್ಷನಲ್ ಯೂನಿಟೇ ಜೀನ್ ಈಸ್ ಗೋಯಿಂಗ್ ಟು ಕಂಟ್ರೋಲ್ ದ ಕ್ಯಾರೆಕ್ಟರ್. ಸೊ ಅದಕ್ಕೆ ನಾವು ಮಾಲಿಕ್ಯುಲಾರ್ ಬೇಸಸ್ ಅಂದರೆ ಯಾವ ಮಾಲಿಕ್ಯೂಲ್ ಇನ್ಹೆರಿಟ್ ಮಾಡುತ್ತೆ ಕ್ಯಾರೆಕ್ಟರ್ನ. ಸೊ ಯಾವ ಮಾಲಿಕ್ಯೂಲ್ ಕ್ಯಾರೆಕ್ಟರ್ನ ಇನ್ಹೆರಿಟ್ ಮಾಡುತ್ತೆ ಅಂತ ಓದ್ಕೊಳ್ಳೋದಕ್ಕೆ ನಾವು ವಿ ಕಾಲ್ ಇಟ್ ಆ್ಯಸ್ ಮಾಲಿಕ್ಯುಲಾರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಸೊ ಈ ಪಿಕ್ಚರ್ ನೋಡ್ರಿ, ದಿಸ್ ಇಸ್ ವೆರಿ ಸಿಂಪಲ್ ವೇ. ಒಂದು ಸೆಲ್ ಲೆವೆಲ್ಗೆ ಓದ್ಕೊತೀವಿ, ಅದಾದಮೇಲೆ ಕ್ರೋಮೋಸೋಮ್ ಲೆವೆಲ್ಗೆ ಓದ್ಕೊತೀವಿ. ಕ್ರೋಮೋಸೋಮ್ ಈಸ್ ಮೇಡ್ ಅಪ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್ ಆ್ಯಂಡ್ ಹಿಸ್ಟೋನ್ ಪ್ರೋಟೀನ್. ಇದು ನ್ಯೂಕ್ಲಿಕ್ ಆ್ಯಸಿಡ್ ಡಿ ಎನ್ ಎ ಇದೆ, ದಟ್ ವಿಲ್ ಕಾಯಿಲ್ ಟುಗೆದರ್ ಆ್ಯಂಡ್ ಫಾರ್ಮ್ ಅ ಕ್ರೋಮೋಸೋಮ್. ಕ್ರೋಮೋಸೋಮ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ಸೆಲ್. ಸೆಲ್ ಏನೇ ಕೆಲಸ ಮಾಡಬೇಕಂದ್ರೆ ಡಿ ಎನ್ ಎ ವಿಲ್ ಎಕ್ಸ್ಪ್ರೆಸ್ ದ ಕ್ಯಾರೆಕ್ಟರ್ ಆ್ಯಂಡ್ ಮೇಕ್ ದ ಸೆಲ್ ಟು ವರ್ಕ್.
ಯಾವ ಥರ ಎಕ್ಸ್ಪ್ರೆಸ್ ಮಾಡುತ್ತೆ, ಯಾವ ಥರ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನು ಈ ಚಾಪ್ಟ್ರಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ in detail, students. So DNA is a master molecule. This is going to control the activities of the cell or expression of certain character or inheritance of certain character of an organism. So ಯಾವ ಥರ ಮಾಡುತ್ತೆ ಅಂತ we will go through the chapter, students. First, nucleic acids, DNA and RNA are the building blocks of genetic material. ಅಂದರೆ ಯಾವುದೇ ಜೆನೆಟಿಕ್ ಮಟೀರಿಯಲ್ನೋ ಇಟ್ ಈಸ್ ಮೇಡಪ್ ಆಫ್ DNA ಆ್ಯಂಡ್ RNA. ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೆಸರು ಎದಕ್ಕೆ ಬಂತು ಅಂದರೆ ಸ್ಟೂಡೆಂಟ್ಸ್, ಈ ಸೆಲ್ ಒಳಗಡೆ ಇರ್ತಕ್ಕಂಥ ನ್ಯೂಕ್ಲಿಯಸ್ಸಲ್ಲಿ ಈ ನ್ಯೂಕ್ಲಿಯಸ್ ಒಳಗಡೆ ಟೆಸ್ಟ್ ಮಾಡಿದಾಗ ಜೋಸೆಫ್ ಮಿಶ್ಚರ್ ಅಂತಕ್ಕಂಥ ಸೈಂಟಿಸ್ಟ್ಗೆ ಈ ನ್ಯೂಕ್ಲಿಯಸ್ ಒಳಗೆ ಏನಾದಂಥ ಟೆಸ್ಟ್ ಮಾಡಿದಾಗ ಅವನಿಗೆ ಆ್ಯಸಿಡಿಕ್ ಸಬ್ಸ್ಟೆನ್ಸ್ ಸಿಗ್ತದೆ. ಈ ಆ್ಯಸಿಡಿಕ್ ಸಬ್ಸ್ಟೆನ್ಸ್ಗೆ ಏನಂತ ನಾವು ನ್ಯೂಕ್ಲಿಯಸ್ ಒಳಗಿರೋದ್ರಿಂದ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೆಸರು ಕೊಡ್ತಾನೆ. ಸೊ ನ್ಯೂಕ್ಲಿಯಸ್ ಒಳಗಡೆ ಇರತಕ್ಕಂಥ ಆ್ಯಸಿಡಿಕ್ ಸಬ್ಸ್ಟೆನ್ಸ್ಗೆ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೆಸರು ಬಂತು. ಬೇಸಿಕಲಿ ಸೆಲ್ ಒಳಗಡೆ ಎರಡು ಥರದ ನ್ಯೂಕ್ಲಿಕ್ ಆ್ಯಸಿಡ್ಸ್ ಅವ. ಒಂದು ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್ ಅಥವಾ DNA ಮತ್ತು ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್ ಅಥವಾ RNA. ಇವೆರಡು ಕೂಡಿಬಿಟ್ಟು ಜೆನೆಟಿಕ್ ಮಟೀರಿಯಲ್ ಆಫ್ ಎ ಆರ್ಗ್ಯಾನಿಸಮ್ ಆಗ್ತದೆ ಸ್ಟೂಡೆಂಟ್ಸ್. ಇಲ್ಲಿರ್ತಕ್ಕಂಥ ಪಿಕ್ಚರಲ್ಲಿ ಇದು ಒಂದು ಡಬಲ್ ಸ್ಟ್ಯಾಂಡರ್ಡ್ DNA ಅದ, ಇದು ಸಿಂಗಲ್ ಸ್ಟ್ಯಾಂಡರ್ಡ್ DNA ಅಥವಾ RNA ಇರ್ಬೋದು, ಮತ್ತು ಇದು tRNA ಅದ. ಸೊ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಜೋಸೆಫ್ ಮಿಶ್ಚರ್ ಎದಕ್ಕೆ ಕೊಟ್ಟಾನಂದರೆ ಇದು ನ್ಯೂಕ್ಲಿಯಸ್ ಒಳಗಿರ್ತದೆ ಮತ್ತು ಆ್ಯಸಿಡಿಕ್ ಇರ್ತದೆ, ಅದಕ್ಕೆ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೇಳ್ತಾರೆ. ಸೊ DNA ಇಸ್ ಅ ಜೆನೆಟಿಕ್ ಮಟೀರಿಯಲ್ ಇನ್ ಮೋಸ್ಟ್ ಆಫ್ ದ ಆರ್ಗ್ಯಾನಿಸಮ್ಸ್. ಎಲ್ಲ ಆರ್ಗ್ಯಾನಿಸಮ್ಸ್ ಒಳಗೂ DNA ಜೆನೆಟಿಕ್ ಮೆಟೀರಿಯಲ್ ಇರ್ತದೆ ಎಕ್ಸೆಪ್ಟ್ ವೈರಸ್. ವೈರಸ್ಸಲ್ಲೂ ಕೂಡ DNA ವೈರಸ್ ಬರ್ತಾವೆ, RNA ವೈರಸ್ ಬರ್ತಾವೆ. ಆದರೆ ಕೊರೋನಾ ವೈರಸ್ ವಾಟ್ ವಿ ಆರ್ ಸಫರಿಂಗ್ ಫ್ರಮ್ ನೌ, ಕೋವಿಡ್ ವೈರಸ್ ಈಸ್ ಎ RNA ವೈರಸ್ ಸ್ಟೂಡೆಂಟ್ಸ್. ಸೊ ಎಲ್ಲ ಜೀವಿಗಳಲ್ಲಿನೂ DNA ಜೆನೆಟಿಕ್ ಮಟೀರಿಯಲ್ ಇರ್ತದೆ. ಕೆಲವು ವೈರಸ್ಗಳಲ್ಲಿ ಮಾತ್ರ RNA ಜೆನೆಟಿಕ್ ಮಟೀರಿಯಲ್ ಇರ್ತದೆ. ವೈರಸಸ್ ಒಳಗೆ DNA ವೈರಸಸ್ನೂ ಅದಾವ, RNA ವೈರಸಸ್ನೂ ಅದಾವ. ಕೋವಿಡ್ ವೈರಸ್ ಈಸ್ ಎಕ್ಸಾಂಪಲ್ ಫಾರ್ ದ RNA ವೈರಸ್. RNA is genetic material in some viruses. RNA mostly function as a messenger. ಸೊ ನಿಮಗೆ ಮೆಸೆಂಜರ್ ಅಂತ ಯಾವ ಥರ ವರ್ಕ್ ಮಾಡ್ತದೆ ನಾವು ಚಾಪ್ಟ್ರಲ್ಲಿ ನೋಡ್ಕೊಂಡಾಗ ಗೊತ್ತಾಗ್ತದೆ ಸ್ಟೂಡೆಂಟ್ಸ್. RNAದಲ್ಲಿ ಬೇರೆ ಬೇರೆ ಥರದ RNAಗಳದಾವೆ. ಬೇಸಿಕಲಿ ಯಾವ ಥರ ಕೆಲಸ ಮಾಡ್ತಾವ ಅನ್ನೋದ್ರ ಮೇಲೆ tRNA ಅಂದರೆ ಟ್ರಾನ್ಸ್ಪೋರ್ಟ್ RNA, ಇದೇ tRNA ವಿಚ್ ಟ್ರಾನ್ಸ್ಪೋರ್ಟ್ ಅಮೈನೋ ಆ್ಯಸಿಡ್ ಟು ದ ಸೈಟ್ ಆಫ್ ಪ್ರೋಟೀನ್ ಸಿಂಥಸಿಸ್. mRNA ಅಂದರೆ ಅದರಲ್ಲಿ ಇನ್ಫಾರ್ಮೇಷನ್ ಇರ್ತದೆ, ಮೆಸೆಂಜರ್ RNA ಅಂತೀವಿ. rRNA ಅಂದರೆ ರೈಬೋಸೋಮಲ್ RNA. ಇವು ಮೂರು ಬೇಸಿಕ್ ಥರದ RNAಗಳವ. ಅದು ಬಿಟ್ಟು ಸ್ಮಾಲ್ ನ್ಯೂಕ್ಲಿಯರ್ RNA, ಮೈಟೊಕಾಂಡ್ರಿಯಲ್ RNA, ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ RNAs ಆರ್ ದೇರ್ ಸ್ಟೂಡೆಂಟ್ಸ್. ದೋಸ್ ವಿ ವಿಲ್ ಡಿಸ್ಕಸ್. ಸೊ ನಿಮಗೆ ಬೇಸಿಕ್ಕಾಗಿ ಇಲ್ಲಿ ಏನು ಗೊತ್ತಾಗಬೇಕು, ನ್ಯೂಕ್ಲಿಕ್ ಆ್ಯಸಿಡ್ ಅಂದರೆ ನ್ಯೂಕ್ಲಿಯಸ್ ಒಳಗಿತ್ತು ಮತ್ತು ಆ್ಯಸಿಡಿಕ್ ಇತ್ತು. ಅದಕ್ಕೆ ಜೋಸೆಫ್ ಮಿಶ್ಚರ್ ಏನು ಮಾಡಿದ್ದಾನೆ, ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೆಸರು ಕೊಟ್ಟಾನ. ಬೇಸಿಕ್ಕಾಗಿ ಎರಡು ಥರದ ನ್ಯೂಕ್ಲಿಕ್ ಆ್ಯಸಿಡ್ ಅವ, ಒಂದು DNA ಮತ್ತು ಇನ್ನೊಂದು RNA. ಈ ಎರಡೂ ನ್ಯೂಕ್ಲಿಕ್ ಆ್ಯಸಿಡು ಜೆನೆಟಿಕ್ ಮಟೀರಿಯಲ್ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾವೆ. DNA ಎಲ್ಲ ಆರ್ಗ್ಯಾನಿಸಮ್ಸ್ ಒಳಗೆ, ಹ್ಯೂಮನ್ಸ್ ಹಿಡ್ಕೊಂಡು ಎಲ್ಲ ಆರ್ಗ್ಯಾನಿಸಮ್ ಒಳಗೆ DNA ಜೆನೆಟಿಕ್ ಮಟೀರಿಯಲ್ ಅದ. ವೈರಸ್ಗಳಲ್ಲಿ ಮಾತ್ರ, ಅದು ಕೆಲವು ವೈರಸ್ಗಳಲ್ಲಿ ಮಾತ್ರ RNA ಆ್ಯಕ್ಟ್ ಆಸ್ ಎ ಜೆನೆಟಿಕ್ ಮಟೀರಿಯಲ್. ಇದು ಬೇಸಿಕ್ ಇಂಟ್ರೊಡಕ್ಷನ್. ನಾವು ವಿ ವಿಲ್ ಸಿ DNA ಅಥವಾ RNA ಅಥವಾ ಜೆನೆಟಿಕ್ ಮಟೀರಿಯಲ್ ಯಾವ ಥರ ಇದೆ, ಸ್ಟ್ರಕ್ಚರ್ ನಾವು ನೋಡಬೇಕು. ದ DNA ಸ್ಟ್ರಕ್ಚರ್ ಆಫ್ ಎ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ನಮಗೆ DNA ಸ್ಟ್ರಕ್ಚರ್ ಗೊತ್ತಾಗಬೇಕು ಸ್ಟೂಡೆಂಟ್ಸ್. ಸೊ DNA ಅಂದರೆ ಏನದಂದರೆ ಒಂದು ನ್ಯೂಕ್ಲಿಯೋಟೈಡ್ಗಳ ಚೈನ್ ಅದ. ಇದು ಒಂದು ನ್ಯೂಕ್ಲಿಯೋಟೈಡ್, ಎರಡನೇ ನ್ಯೂಕ್ಲಿಯೋಟೈಡ್, ಮೂರನೇ ನ್ಯೂಕ್ಲಿಯೋಟೈಡ್, ನಾಲ್ಕನೇ ನ್ಯೂಕ್ಲಿಯೋಟೈಡ್. ಈ ಎಲ್ಲ ನ್ಯೂಕ್ಲಿಯೋಟೈಡ್ ಒಂದಕ್ಕೊಂದು ಜಾಯಿನ್ ಆಗಿಬಿಟ್ಟು ಪಾಲಿ ಅಂದರೆ ಮೆನಿ ನ್ಯೂಕ್ಲಿಯೋಟೈಡ್ಸ್ ಆರ್ ಜಾಯಿನ್ ಟುಗೆದರ್ ಟು ಫಾರ್ಮ್ ಎ DNA. ಒಂದು DNA ಅಂದರೆ ಒಂದು DNA ಒಳಗೆ ಎರಡು ಚೈನ್ ಇರ್ತಾವೆ. ಏನು ಚೈನ್ ಅವು? ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಸೊ DNA is made up of 2 polynucleotide chains. DNA is made up of 2 polynucleotide chains. Either you take DNA or RNA, they are polynucleotide chain, but DNA has 2 polynucleotide chain, RNA has single polynucleotide chain. ಸೊ ಇವಾಗ ನಮಗೆ DNA ಸ್ಟ್ರಕ್ಚರ್ ನೋಡ್ಬೇಕಂದ್ರೆ ನಮಗೆ ಫಸ್ಟ್ ಏನು ಗೊತ್ತಾಗ್ತದೆ, DNA ಈಸ್ ಮೇಡ್ ಅಪ್ ಆಫ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅಂದಾಗ ವಿ ಹ್ಯಾವ್ ಟು ನೋ ದ
what is exactly the nucleotide. So when we will join together nucleotide, it will form a polynucleotide chain, that will be DNA or RNA. But if you want to study about the DNA or RNA, we have to see basically what a nucleotide is made up of. What one single nucleotide is made up of. So we need to know about nucleotides. So nucleotide is basically composed of three components. So DNA is composed of three components called pentose sugar, phosphate group, and nitrogen base. A nitrogen base, pentose sugar, phosphate group. ಈ ಮೂರು ಕೂಡ್ಬಿಟ್ಟು ನ್ಯೂಕ್ಲಿಯೋಟೈಡ್ ಆಗ್ತದೆ. ದಟ್ ಈಸ್ ವಾಟ್ ವಿ ಗೋಯಿಂಗ್ ಟು ಲರ್ನ್ ಹಿಯರ್ ಸ್ಟೂಡೆಂಟ್ಸ್. ಓಕೆ, ಫಸ್ಟ್ ದಿ ಸ್ಟ್ರಕ್ಚರ್ ಆಫ್ ಪಾಲಿನ್ಯೂಕ್ಲಿಯೋಟೈಡ್ ಚೈನಲ್ಲಿ ಪಾಲಿನ್ಯೂಕ್ಲಿಯೋಟೈಡ್ಸ್ ಆರ್ ದ ಪಾಲಿಮರ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಅಂದರೆ ಮೆನಿ ನ್ಯೂಕ್ಲಿಯೋಟೈಡ್ಸ್ ಆರ್ ಜಾಯಿಂಟ್ ಟುಗೆದರ್ ಟು ಫಾರ್ಮ್ ಎ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಬೇಸಿಕಲಿ DNA and RNA ಆರ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅಂತ ವಿ ಹ್ಯಾವ್ ಡನ್. ನಾವು ಒಂದು ನ್ಯೂಕ್ಲಿಯೋಟೈಡ್ ಚೈನ್ನಲ್ಲಿ ಒಂದು ಶುಗರ್ ಇರ್ತದೆ, ದಟ್ಸ್ ಕಾಲ್ಡ್ ಎಸ್ ಅ ಪೆಂಟೋಸ್ ಶುಗರ್. ಯಾಕಂದರೆ ಇದರೊಳಗೆ 5 ಕಾರ್ಬನ್ಸ್ ಇರ್ತಾವೆ. ಐ ವಿಲ್ ಎಕ್ಸ್ಪ್ಲೇನ್ ಯು ಅಬೌಟ್ ಇಟ್. ಓಕೆ, ಸೊ ಆ್ಯಂಡ್ ದ ಸೆಕೆಂಡ್ ಈಸ್ ದಿ ನೈಟ್ರೋಜನ್ ಬೇಸ್. ಶುಗರ್, ನೈಟ್ರೋಜನ್ ಬೇಸ್, ಪೆಂಟೋಸ್, ಫಾಸ್ಫೇಟ್ ಗ್ರೂಪ್ ಇರ್ತದೆ. ಶುಗರ್, ಪೆಂಟೋಸ್ ಶುಗರ್, ರೈಬೋಸ್ ಇರ್ತದೆ ಮತ್ತು ಡಿಆಕ್ಸಿ ರೈಬೋಸ್ ಇರ್ತದೆ. DNA ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಬೇಸಿಕಲಿ ನ್ಯೂಕ್ಲಿಯೋಟೈಡ್ ಒಳಗೆ 3 ಕಾಂಪೊನೆಂಟ್ ಏನೇನು ರೀ? ಒಂದು ಪೆಂಟೋಸ್ ಶುಗರ್, RNAದೊಳಗೆ ರೈಬೋಸ್ ಇದ್ದರೆ DNA ಒಳಗೆ ಡಿಆಕ್ಸಿ ರೈಬೋಸ್ ಇರ್ತದೆ. ಎರಡನೇದು ನೈಟ್ರೋಜನ್ ಬೇಸ್, ಮೂರನೇದು ಫಾಸ್ಫೇಟ್ ಗ್ರೂಪ್. ಅಂದರೆ ಒಂದು DNA ಅಥವಾ RNA ಅವು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ ಅದಾವ. ಅಂದರೆ ಭಾಳಷ್ಟು ನ್ಯೂಕ್ಲಿಯೋಟೈಡ್ಸ್, ಮೆನಿ ನ್ಯೂಕ್ಲಿಯೋಟೈಡ್ಸ್ ಆರ್ ಜಾಯಿಂಟ್ ಟುಗೆದರ್ ಟು ಫಾರ್ಮ್ ಅ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್. ನೌ ಇಫ್ ಯು ಸಿ ವಾಟ್ ದಿಸ್ ನ್ಯೂಕ್ಲಿಯೋಟೈಡ್ ಈಸ್ ಮೇಡ್ ಅಪ್ ಆಫ್, ನ್ಯೂಕ್ಲಿಯೋಟೈಡ್ ಈಸ್ ಮೇಡ್ ಅಪ್ ಆಫ್ 3 ಕಾಂಪೊನೆಂಟ್ಸ್. ಒನ್ ಈಸ್ ನೈಟ್ರೋಜನ್ ಬೇಸ್, ಸೆಕೆಂಡ್ ಒನ್ ಈಸ್ ಪೆಂಟೋಸ್ ಶುಗರ್, ಥರ್ಡ್ ಒನ್ ಈಸ್ ಅ ಫಾಸ್ಫೇಟ್ ಗ್ರೂಪ್. ಒಂದು ನ್ಯೂಕ್ಲಿಕ್ ಆ್ಯಸಿಡ್ ಅಥವಾ DNA RNA 3 ಕಾಂಪೊನೆಂಟ್ಸ್ಗಳಿಂದ ಆಗ್ಯದ. ಒಂದ್ರೊಳಗೆ ಒಂದು ಪೆಂಟೋಸ್ ಶುಗರ್, ಎರಡನೇದು ನೈಟ್ರೋಜನ್ ಬೇಸ್, ಮೂರನೇದು ಫಾಸ್ಫೇಟ್. ಸೊ ಶುಗರ್, ನೈಟ್ರೋಜನ್ ಬೇಸ್, ಫಾಸ್ಫೇಟ್ combine together to form a nucleotide. Many nucleotides will join together and form a polynucleotide chain of the DNA or RNA. Now, so we come to know there are 3 components which are involved in the formation of a nucleotide. Now we will study each of these components in detail. ಸೊ ನಮಗೆ ಇವಾಗ ಏನು ಗೊತ್ತಾಯಿತು? ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಜೋಸೆಫ್ ಮಿಸ್ಟರ್ ಅದಕ್ಕೆ ಕೇಳಿದ. ನ್ಯೂಕ್ಲಿಯಸ್ ಒಳಗಿರ್ತಿತ್ತು ಮತ್ತು ಆ್ಯಸಿಡಿಕ್ ಇರ್ತಿತ್ತು, ಅದಕ್ಕೆ ನ್ಯೂಕ್ಲಿಕ್ ಆ್ಯಸಿಡ್ ಅಂದ. ಈ ನ್ಯೂಕ್ಲಿಕ್ ಆ್ಯಸಿಡ್ 2 ಅದಾವ, DNA ಮತ್ತು RNA. ಅವೇ ಜೆನೆಟಿಕ್ ಮಟೀರಿಯಲ್ ಅದಾವ. DNA RNA ಎರಡೂ ಎದರ್ಲಿಂದ ಆಗಿದಾವ? ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸಿಂದ ಆಗಿದಾವ. ಸೊ ಒಂದು ನ್ಯೂಕ್ಲಿಯೋಟೈಡ್ ಎದರ್ಲಿಂದ ಆಗ್ಯದ? 3 ಕಾಂಪೊನೆಂಟಿಂದ. ಒಂದು ನೈಟ್ರೋಜನ್ ಬೇಸ್, ಎರಡನೇದು ಪೆಂಟೋಸ್ ಶುಗರ್, ಮೂರನೇದು ಫಾಸ್ಫೇಟ್ ಗ್ರೂಪ್. ನಾವು ಇವಾಗ ಒನ್ ಬೈ ಒನ್ ವಿ ವಿಲ್ ಸ್ಟಡಿ all of these components of the nucleotides the components ಓದ್ಕೊಳ್ಳೋಣ. ಫಸ್ಟ್ we will start with the nitrogen bases. ನೈಟ್ರೋಜನ್ ಬೇಸಸ್ ಅಂದರೆ ಏನು ಸ್ಟೂಡೆಂಟ್ಸ್? ಇವು ನೈಟ್ರೋಜನ್ ಹೊಂದಿರತಕ್ಕಂಥ ಎಟಿರೋಸೈಕ್ಲಿಕ್ ಕಾಂಪೌಂಡ್ಸ್ ಅದಾವ. ಅಂದರೆ ಬೆಂಜಿನ್ ರೂಪದಲ್ಲಿ, ಸೈಕ್ಲಿಕ್ ಬೆಂಜಿನ್ ಅಲ್ಲ, ಆ್ಯಕ್ಚುಲಿ ಇದು ಸೈಕ್ಲಿಕ್ ಕಾಂಪೌಂಡ್ಸ್ ಅವ. ಹೆಟಿರೋಸೈಕ್ಲಿಕ್ ಅಂತೀವಿ ಅದಕ್ಕೆ. ಹೆಟಿರೋಸೈಕ್ಲಿಕ್ ಇದ್ದು ಮತ್ತು ನೈಟ್ರೋಜನ್ ಹೊಂದಿರತಕ್ಕಂಥ ಕಾಂಪೌಂಡ್ಸ್ಗಳಿಗೆ ನಾವೇನಂತೀವಿ? ನೈಟ್ರೋಜನ್ ಬೇಸಸ್ ಅಂತೀವಿ. ಇಲ್ಲಿ ನೋಡ್ರಿ ಸೈಕಲ್ಸ್ ಅದಾವಲ್ಲ, ಈ ಥರ ಹೆಟಿರೋಸೈಕ್ಲಿಕ್ ಇದ್ದು ಮತ್ತು ನೈಟ್ರೋಜನ್ನ ಹೊಂದಿರತಕ್ಕಂಥ ಕಾಂಪೋನೆಂಟ್ಸ್ಗೆ ನಾವು ನೈಟ್ರೋಜನ್ ಬೇಸಸ್ ಅಂತ ಹೇಳ್ತೀವಿ. ಹೆಟಿರೋಸೈಕ್ಲಿಕ್ ಆ್ಯಂಡ್ ನೈಟ್ರೋಜನ್ ಕಂಟೈನಿಂಗ್ ಕಾಂಪೋನೆಂಟ್ಸ್ಗೆ ವಿ ಕಾಲ್ ಇಟ್ ಆಸ್ ನೈಟ್ರೋಜನ್ ಬೇಸಸ್. ಬೇಸಿಕಲಿ ನೈಟ್ರೋಜನ್ ಬೇಸಸ್ನ ಹೊಂದಿರತಕ್ಕಂಥವು, ನೈಟ್ರೋಜನ್ ಬೇಸಸ್ನ ನಾವು 2 ಭಾಗವಾಗಿ ಕ್ಲಾಸಿಫೈ ಮಾಡ್ತೀವಿ. ನೈಟ್ರೋಜನ್ ಬೇಸಸ್ ಆರ್ ಕ್ಲಾಸಿಫೈಡ್ ಇಂಟು ಪ್ಯೂರಿನ್ಸ್ ಆ್ಯಂಡ್ ಪಿರಾಮಿಡಿನ್ಸ್. ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ಯೂರಿನ್ಸ್ ಆ್ಯಂಡ್ ಪಿರಾಮಿಡಿನ್ಸ್ ಅಂದರೆ, ಮೇನ್ಲಿ ದ ಪ್ಯೂರಿನ್ಸ್ ಆರ್ ಲಾರ್ಜ್ ಆ್ಯಂಡ್ ಡಬಲ್ ರಿಂಗ್ಡ್ ಸ್ಟ್ರಕ್ಚರ್, whereas pyrimidines are single ringed structure. So purines and pyrimidines are the 2 basic types of nitrogen bases. DNA is made up of nitrogen base, pentose sugar and phosphate group. Now we are studying about nitrogen bases. Nitrogen bases are basically classified into 2 types, purines and pyrimidines. What are purines? Double ringed structure and large in nature are called purines. Single ringed structures are called as pyrimidines. Now
Purines are of basically two type, adenine, guanine. ಓಕೆ, ಪ್ಯೂರಿನ್ಸ್ ಎರಡು ಥರ ಅದಾವ, ಒಂದು ಅಡ್ಯಾನಿನ್, ಇನ್ನೊಂದು ಗ್ವಾನಿನ್. ಪಿರಾಮಿಡಿನ್ಸ್ ಅಂದರೆ ಮೂರು ಅದಾವೆ, ಸೈಟೋಸಿನ್, ಥೈಮಿನ್, ಯೂರಾಸಿಲ್. ಇದನ್ನೇ ನಾವು ಸಿಂಗಲ್ ವರ್ಡ್ದಾಗ ಬರಿತೀವಿ. ಎ ಅಂದರೆ ಅಡೆನಿನ್, ಜಿ ಅಂದರೆ ಗ್ವಾನಿನ್, ಸಿ ಅಂದರೆ ಸೈಟೋಸಿನ್, ಟಿ ಅಂದರೆ ಥೈಮಿನ್, ಯು ಅಂದರೆ ಯೂರಾಸಿಲ್. ಮೊದಲನೇದಾಗಿ ಇಫ್ ಯು ಸಿ ಯರ್ ಸ್ಟೂಡೆಂಟ್ಸ್, ದೇರ್ ಆರ್ 9 ಕಾರ್ಬನ್ಸ್ ವೆರ್ ಯು ಕ್ಯಾನ್ ಫೈಂಡ್ ಇಯರ್ 1 2 3 4 5 6 7 8 9. So if you see the carbon containing the what we call the number of carbons existing here andre 1 2 3 4 5 6 7 8 9. ಇದ್ರ ಒಳಗೆ ನಮಗೆ ನೈಟ್ರೋಜನ್ ಎಲ್ಲೆಲ್ಲದಾವ ಅಂದರೆ ಯು ಕ್ಯಾನ್ ಫೈಂಡ್ 1 2 3 4 5. ಸೊ ನೈಟ್ರೋಜನ್, ಈ ಜಾಸ್ತಿ ನೈಟ್ರೋಜನ್ ಇರ್ತಕ್ಕಂಥ ಕಾಂಪೌಂಡ್ಸ್ಗೇನೆ ನಾವು ನೈಟ್ರೋಜನ್ ಬೇಸಸ್ ಅಂತೀವಿ. ಇವು ಕಂಪ್ಲೀಟ್ಲಿ ಪಿ ಎಚ್ ವೈಸ್ ಬೇಸಿಕ್ ಇರ್ತಾವೆ, ಬೇಸಿಕ್ ಕಾಂಪೋನೆಂಟ್ಸ್ ಅದಾವೆ. ಬಟ್ ಡಿ ಎನ್ ಎ ಆ್ಯಸಿಡಿಕ್ ಅದ, ಅಥವಾ ನ್ಯೂಕ್ಲಿಕ್ ಆ್ಯಸಿಡ್ಸ್ ಎಲ್ಲ ಆ್ಯಸಿಡಿಕ್ ಅದಾವ. ವೈ ದೇ ಆರ್ ಆ್ಯಸಿಡಿಕ್ ಐ ವಿಲ್ ಎಕ್ಸ್ಪ್ಲೇನ್ ಲೇಟರ್. ಫಸ್ಟ್ ಇಲ್ಲಿ ನೋಡ್ರಿ, ಯು ಹ್ಯಾವ್ ಟು ನೋ ದ ಸೆಕೆಂಡ್ ಕಾರ್ಬನ್ ಆಸ್ ನೈಟ್ರೋಜನ್ ಆ್ಯಂಡ್ ಫೋರ್ತ್ ಕಾರ್ಬನ್ ಆಸ್ ಅ ನೈಟ್ರೋಜನ್, ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಕಾರ್ಬನ್ ಆಸ್ ಅ ನೈಟ್ರೋಜನ್ ಆ್ಯಂಡ್ ನೈನ್ತ್ ಕಾರ್ಬನ್ ಆಸ್ ಅ ನೈಟ್ರೋಜನ್. ಸೊ ಈ ನೈಟ್ರೋಜನ್ ಎಲ್ಲದವ, ಈ ಡಯಾಗ್ರಾಮ್ಸ್ನ ಪ್ರಾಕ್ಟೀಸ್ ಮಾಡಿರಿ ಸ್ಟೂಡೆಂಟ್ಸ್. ಎನ್ ಸಿ ಆರ್ ಟಿ ಟೆಕ್ಸ್ಟ್ ಒಳಗೆ ಕೊಟ್ಟಿದ್ರೆ ಅಲ್ಲಿ ನೋಡ್ರಿ, ಅಥವಾ ನೀವು ಯಾವ ಸೋರ್ಸ್ದಾಗ ತೊಗೊಂಡು ವಿತ್ ಕಾರ್ಬನ್ ನಂಬರ್ ಈ ಮೊಲಿಕ್ಯುಲಾರ್ ಸ್ಟ್ರಕ್ಚರ್ಸ್ ಪರ್ಫೆಕ್ಟ್ ಇರ್ರಿ. ಯಾಕಂದರೆ ಈ ಚಾಪ್ಟರ್ದೊಳಗೆ ಎನಿಥಿಂಗ್ ಕ್ಯಾನ್ ಬಿ ಆಸ್ಕ್ಡ್. ಓಕೆ, ಎನಿಥಿಂಗ್ ದೇ ಕ್ಯಾನ್ ಆಸ್ಕ್. ಅದಕ್ಕೆ ದಿ ಮೊಲಿಕ್ಯುಲಾರ್ ಸ್ಟ್ರಕ್ಚರ್ಸ್ ಆಫ್ ನೈಟ್ರೋಜನ್ ಬೇಸಸ್, ದಟ್ ಈಸ್ ಪ್ಯೂರಿನ್ಸ್, ಆರ್ ಡಬಲ್ ರಿಂಗ್ಡ್ ಸ್ಟ್ರಕ್ಚರ್ಸ್, pyrimidines are single ringed structures. So purines are 2, adenine and guanine they are 2, that is this is the double ringed structure. You can see the functional group difference ada illi oxygen, that is the what we call the ketonic group ada illi functional group, illi the nitrogen containing amine group functional group ada. That is what it is going to make a difference between the adenine and guanine. ಆಮೇಲೆ ಡಬಲ್ ಬಾಂಡ್ಸ್ ಕೂಡ ಯು ಕ್ಯಾನ್ ಸಿ ಹಿಯರ್, ಇಟ್ ಈಸ್ 1 double bond, 2 double bond, 3rd double bond. ಹಿಯರ್ ಯು ಕ್ಯಾನ್ ಹ್ಯಾವ್ ದ 4 double bonds ಆರ್ ದೇರ್ ಇನ್ ದ ಗ್ವಾನಿನ್. ಇದು ಮೊಲಿಕ್ಯುಲರ್ ಸ್ಟ್ರಕ್ಚರಲ್ ಲೆವೆಲ್ ಡಿಫರೆನ್ಸ್ ಅದ ಅಡೆನಿನ್ ಆ್ಯಂಡ್ ಗ್ವಾನಿನ್ ಮಧ್ಯೆ. ಸೊ ಈ ಡಯಾಗ್ರಾಮ್ಸ್ ಅಥವಾ ಮೊಲಿಕ್ಯುಲರ್ ಫಾರ್ಮುಲಾ ಆಫ್ ದ ನೈಟ್ರೋಜನ್ ಬೇಸಸ್ ಪರ್ಫೆಕ್ಟ್ ಇರಬೇಕು ಸ್ಟೂಡೆಂಟ್ಸ್. ಯು ಟ್ರೈ ಟು ಪ್ರಾಕ್ಟೀಸ್. ಓಕೆ, ಅಟ್ಲೀಸ್ಟ್ ಒಂದು ಕಾರ್ಬನ್ ಸ್ಕೆಲೆಟನ್ ಆದರೂ ಗೊತ್ತಾಗ್ತಿರ್ಬೇಕು ನಿಮಗೆ. ಸೊ ಪ್ಯೂರಿನ್ಸ್ ಆರ್ ಆಫ್ ಬೇಸಿಕಲಿ 2, ದಟ್ ಈಸ್ ಅಡೆನಿನ್ ಆ್ಯಂಡ್ ಗ್ವಾನಿನ್. Pyrimidines are cytosine, thymine, uracil. Cytosine ಇಲ್ಲಿ ಅಮೋನಿಯಾ ಇದೆ, thymine ಅಲ್ಲಿ this is what we call methyl. So if you count here from here, that is 1 2 3, that is 1 2 3 4 5, sorry here 1 2 3 4 5, 5 methyl uracil is the another name of thymine. ಇನ್ನೊಂದು ಹೆಸರು ಏನದ ಥೈಮೀನ್ಗೆ ಅಂದರೆ methyl group as a 5th position of the carbon alli 5 methyl uracil is the another name for the thymine. This is cytosine ಅದಕ್ಕೆ ನಾವು ಥೈಮಿನ್ ಅಂತ ನಾವು ಸ್ಪೆಷಲ್ ಹೇಳಕತ್ತೀವಿ ಅಂದರೆ ಥೈಮಿನ್ ಯುರಾಸಿಲ್ ಎರಡೂ ಸೇಮೇ ಅದಾವ. ಥೈಮಿನ್ is formed by adding a methyl group at the 5th position of the uracil the 5th positionಗೆ methyl group add ಮಾಡಿದಾಗ it is going to form as a thymine. ಅದಕ್ಕೆ ನಾವು ಥೈಮಿನ್ನ ವಿ ಕ್ಯಾನ್ ರೈಟ್ ಇಟ್ ಆಸ್ ಅ 5 methyl uracil. ಸೊ ಕೀಪ್ ಇಟ್ ಇಯರ್ ವೆರಿ ಕ್ಲಿಯರ್ ಸ್ಟೂಡೆಂಟ್ಸ್. ಬೇಸಿಕಲಿ ನೈಟ್ರೋಜನ್ ಬೇಸಸ್ ಅಂದರೆ ಹೈ ನೈಟ್ರೋಜನ್ ಕಂಟೈನಿಂಗ್ ಕಾಂಪೌಂಡ್ಸ್ಗೆ ನೈಟ್ರೋಜನ್ ಬೇಸಸ್ ಅಂತೀವಿ. ಮತ್ತು ಇವು ರಿಂಗ್ಡ್ ಸ್ಟ್ರಕ್ಚರ್ ಅಥವಾ ಎಟಿರೋಸೈಕ್ಲಿಕ್ ಸ್ಟ್ರಕ್ಚರ್ಸ್ ಅದಾವ. ನೈಟ್ರೋಜನ್ ಬೇಸಸ್ನ ಬೇಸ್ಡ್ ಆನ್ ಹೌ ಮೆನಿ ರಿಂಗ್ಸ್ ಆರ್ ದೇರ್ ಆ್ಯಂಡ್ ದೇರ್ ನೈಟ್ರೋಜನ್ ಕಂಟೆಂಟ್ ಆ್ಯಂಡ್ ದ ಫಂಕ್ಷನಲ್ ಗ್ರೂಪ್ ವಾಟ್ ದೇ ಹ್ಯಾವ್, ದೇ ಆರ್ ಕ್ಲಾಸಿಫೈಡ್ ಇನ್ ಟು 2 types, ಪ್ಯೂರಿನ್ಸ್ ಮತ್ತು ಪಿರಾಮಿಡಿನ್ಸ್. ನೈಟ್ರೋಜನ್ ಬೇಸಸ್ ವಿಚ್ ಆರ್ ಕಾಲ್ಡ್ ಆಸ್ ಪ್ಯೂರಿನ್ಸ್ ಎರಡು ಥರ ಅದಾವ, ಅಡೆನಿನ್ ಆ್ಯಂಡ್ ಗ್ವಾನಿನ್. So adenine and guanine are the 2 purines of the nitrogen bases. Pyrimidines ಅಂದರೆ 3 ಅದಾವ. ಆ್ಯಕ್ಚುಲಿ ಡಿ ಎನ್ ಎ ಒಳಗೆ ಅಡೆನಿನ್, ಗ್ವಾನಿನ್, ಸೈಟೋಸಿನ್, ಥೈಮಿನ್ ಇರ್ತದೆ, ಯುರಾಸಿಲ್ ಇರೋದಿಲ್ಲ. ಸೊ ದ ನೈಟ್ರೋಜನ್ ಬೇಸಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಡಿ ಎನ್ ಎ ಅಂದರೆ ಅಡೆನಿನ್, ಗ್ವಾನಿನ್, ಸೈಟೋಸಿನ್, ಥೈಮಿನ್. ಆರ್ ಎನ್ ಎದಲ್ಲಿ ಏನಾಗ್ತದೆ, ಥೈಮಿನ್ ಜಾಗಕ್ಕೆ ಯುರಾಸಿಲ್ ಬರ್ತದೆ. ಅಂದರೆ ಆರ್ ಎನ್ ಎ ಒಳಗೆ ಥೈಮಿನ್ ಇರೋದಿಲ್ಲ, ಡಿ ಎನ್ ಎ ಒಳಗೆ ಯುರಾಸಿಲ್ ಇರೋದಿಲ್ಲ. ಸೊ ಥೈಮಿನ್ ಜಾಗಕ್ಕೆ ಯುರಾಸಿಲ್ ಬಂದರೆ ಆರ್ ಎನ್ ಎ ಆಗ್ತದೆ,
ಯುರಾಸಿಲ್ ಜಾಗಕ್ಕೆ ಥೈಮಿನ್ ಇದ್ದಾಗ ಡಿ ಎನ್ ಎ. ಸೊ ಯಾವುದಾದ್ರೂ 4 ಮಾತ್ರ ನೈಟ್ರೋಜನ್ ಬೇಸಸ್ ಇರ್ತವೆ. ಐದರ್ ಯು ಟೇಕ್ ಡಿ ಎನ್ ಎ ಆರ್ ಯು ಟೇಕ್ ಆರ್ ಎನ್ ಎ, ಓನ್ಲಿ 4 ಟೈಪ್ಸ್ ಆಫ್ ನೈಟ್ರೋಜನ್ ಬೇಸಸ್ ದೇ ಹ್ಯಾವ್. ಡಿ ಎನ್ ಎ ಹ್ಯಾವ್ ಅಡೆನಿನ್, okay, DNA have adenine, guanine, cytosine, thymine, whereas the RNA has adenine, guanine, cytosine but not thymine. Instead of thymine they have uracil. So students, today we have started with why we call it as nucleic acid. There are 2 types of nucleic acid which will build the genetic material, and the DNA and RNA is made up of polynucleotide chains. Then we wanted to know what this polynucleotide chain is made up of. Polynucleotide chain is basically made up of nitrogen base, pentose sugar and a phosphate group. And we studied about nitrogen bases basically of 2 type, purines and pyrimidines. Purines are 2, adenine and guanine. Pyrimidines are 3, cytosine, thymine, uracil. Okay, these are the structures where you need to write down the structures of the nitrogen base. DNA is made up of what 3 components, and the structures of nitrogen base you need to write down, students, and you have to mention the nitrogen bases present in the DNA and RNA in your assignment question. Further about the structure of DNA we will discuss in next class. Thank you, students.